ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 15ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೆ. ಡಿಯೋಟ್ರಮಿ ಚಾಪ್ಟರ್ 19 ವರ್ಡ್ 15 to 21. ಟಾಪಿಕ್ ವಿಟ್ನೆಸಸ್. ದೇವರಿಗೆ ಸ್ತೋತ್ರ. ನಾವು ಮುಂಚೆ ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಮತ್ತಾಯನ ಸುವಾರ್ತೆ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ. ಮ್ಯಾಥ್ಯೂ ಚಾಪ್ಟರ್ 7 ವರ್ಡ್ 1 to 7. ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿನ ಪ್ರಕಾರವೇ ನಿಮಗೆ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮ್ಮನ್ನು ಅಳೆಯಲಾಗುವುದು. ನೀನು ನಿನ್ನ ಕಣ್ಣಿನಲ್ಲಿರುವ ಮರದ ದಿಮ್ಮೆಯನ್ನು ನೋಡದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ಮರದ ಚೂರನ್ನು ನೋಡುವುದೇಕೆ? ಇಗೋ, ನಿನ್ನ ಕಣ್ಣಿನಲ್ಲಿಯೇ ಮರದ ದಿಮ್ಮಿ ಇರುವಾಗ ನಿನ್ನ ಸಹೋದರನಿಗೆ ನಾನು ನಿನ್ನ ಕಣ್ಣಿನಲ್ಲಿರುವ ಮರದ ಚೂರನ್ನು ತೆಗೆದು ಬಿಡುತ್ತೇನೆ ಎಂದು ನೀನು ಹೇಳುವುದು ಹೇಗೆ? ಕಪಟಿಯೇ, ಮೊದಲು ನಿನ್ನ ಕಣ್ಣಿನಲ್ಲಿರುವ ಮರದ ದಿಮ್ಮೆಯನ್ನು ತೆಗೆದುಹಾಕು, ಆಗ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ಮರದ ಚೂರನ್ನು ತೆಗೆಯಲು ನಿನ್ನ ಕಣ್ಣುಗಳು ಸ್ಪಷ್ಟವಾಗಿ ಕಾಣುವುದು. ದೇವರಿಗೆ ಸ್ತೋತ್ರ. ನಾವೀಗ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಿಂದ 21ನೇ ವಾಕ್ಯ. ಡಿಯೋಟ್ರಮಿ ಚಾಪ್ಟರ್ 19 ವರ್ಡ್ 15 to 21. ಯಾವ ಅಕ್ರಮದ ನಿಮಿತ್ತವೂ ಅವನು ಮಾಡುವ ಎಲ್ಲ ಪಾಪದ ನಿಮಿತ್ತವೂ ಒಬ್ಬ ಮನುಷ್ಯನಿಗೆ ವಿರೋಧವಾಗಿ ಒಬ್ಬ ಸಾಕ್ಷಿ ನಿಂತುಕೊಳ್ಳಬಾರದು. 2 ಸಾಕ್ಷಿಗಳು ಇಲ್ಲವೇ 3 ಸಾಕ್ಷಿಗಳ ಮಾತಿನಿಂದ ವಿಷಯವು ಸ್ಥಿರವಾಗುವುದು. ಸುಳ್ಳು ಸಾಕ್ಷಿಯವನು ಒಬ್ಬ ಮನುಷ್ಯನ ಮೇಲೆ ಅವನಿಗೆ ವಿರೋಧವಾಗಿ ಸುಳ್ಳು ಸಾಕ್ಷಿ ಕೊಡುವುದಕ್ಕೆ ಎದ್ದರೆ ವ್ಯಾಜ್ಯವಾಡುವ ಆ 2 ಮನುಷ್ಯರು ಯೆಹೋವನ ಮುಂದೆಯೂ ಆ ದಿನಗಳಲ್ಲಿರುವ ಯಾಜಕರ ನ್ಯಾಯಾಧಿಪತಿಗಳ ಮುಂದೆಯೂ ನಿಂತುಕೊಳ್ಳಬೇಕು. ನ್ಯಾಯಾಧಿಪತಿಗಳು ಒಳ್ಳೆಯ ವಿಚಾರಣೆ ಮಾಡಬೇಕು. ಆಗ ಇಗೋ, ಆ ಸಾಕ್ಷಿಗಳು ಸುಳ್ಳು ಸಾಕ್ಷಿಗಳಾಗಿದ್ದರೆ ಅವನು ತನ್ನ ಸಹೋದರನ ಮೇಲೆ ಸುಳ್ಳು ಹೇಳಿದ್ದರೆ ಅವನು ತನ್ನ ಸಹೋದರನಿಗೆ ಮಾಡುವುದಕ್ಕೆ ಯೋಚಿಸಿದ ಪ್ರಕಾರ ಅವನಿಗೆ ಶಿಕ್ಷೆ ಕೊಡಬೇಕು. ಹೀಗೆ ಕೆಟ್ಟದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು. ಆಗ ಉಳಿದವರು ಕೇಳಿ ಭಯಪಟ್ಟು ಆ ಕೆಟ್ಟ ಕೃತ್ಯವನ್ನು ಇನ್ನು ಮೇಲೆ ನಿಮ್ಮ ಮಧ್ಯದಲ್ಲಿ ಮಾಡುವುದಿಲ್ಲ. ಕರುಣೆ ತೋರಿಸಬೇಡ. ಪ್ರಾಣಕ್ಕೆ ಪ್ರಾಣ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು ಕೊಡಬೇಕು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ಸಾಕ್ಷಿ. ಯಾವ ಅಕ್ರಮದ ನಿಮಿತ್ತವೂ ಅವನು ಮಾಡುವ ಎಲ್ಲ ಪಾಪದ ನಿಮಿತ್ತವೂ ಒಬ್ಬನು ಇನ್ನೊಬ್ಬನಿಗೆ ವಿರೋಧವಾಗಿ ಸಾಕ್ಷಿಗೆ ನಿಂತುಕೊಳ್ಳಬಾರದು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ಹೇಳ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಅಕ್ರಮ ಮಾಡೋರಿಲ್ಲ, ಸುಳ್ಳು ಹೇಳೋರಿಲ್ಲ, ತಪ್ಪು ಮಾಡೋರಿಲ್ಲ ಅಂತ ವಾಕ್ಯ ಹೇಳ್ತಾ ಇಲ್ಲ, ಇದ್ದಾರೆ. ಬಟ್ ಅವರಿಗೆ ವಿರುದ್ಧವಾಗಿ ನಿಂತ್ಕೊಂಡು ಇನ್ನೊಬ್ಬ ಸುಳ್ಳು ಸಾಕ್ಷಿ ಹೇಳಬಾರ್ದು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸುಳ್ಳು ಸಾಕ್ಷಿ ಹೇಳೋ ಉದ್ದೇಶ ಏನು? ಅವ್ರ ಮೇಲೆ ಏನೋ ಒಂದು ದುರುದ್ದೇಶ ಇರುತ್ತೆ, ಕೆಟ್ಟತನ ಇರುತ್ತೆ. ಅದರ ನಿಮಿತ್ತವಾಗಿ ಅವನು ಸುಳ್ಳು ಸಾಕ್ಷಿ ಹೇಳಿ ಒಬ್ಬನ್ನ ಅಪರಾಧಿಯಾಗಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ವಾಕ್ಯ ಹೇಳುತ್ತೆ ಅವನು ತನ್ನ ಸಹೋದರನಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳಿ ಏನು ಮಾಡಬೇಕು ಅಂತ ಹೇಳ್ತಾನೆ ಅದನ್ನು ಅವನಿಗೆ ಮಾಡಿ. ದೇವರಿಗೆ ಸ್ತೋತ್ರ. ಆದರೆ ನಿಜವಾಗಿ ತಪ್ಪು ಮಾಡಿರ್ತಕ್ಕಂಥವನು ತಪ್ಪಿತಸ್ಥನಾಗಿದ್ದರೆ ಖಂಡಿತವಾಗ್ಲೂ ಅವನು ಶಿಕ್ಷೆ ಆಗಲೇಬೇಕು, ಕಠಿಣವಾಗಿ ಶಿಕ್ಷೆ ಆಗಬೇಕು. ಯಾಕಂದರೆ ಅದಕ್ಕೆ ಕ್ಷಮಾಪಣೆನೇ ಇಲ್ಲ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಆದರೆ ಪ್ರೀತಿ ದೇವ್ರ ಮಕ್ಕಳೇ, ಯಾರ ಮುಂದೆ ಅಂದರೆ ನ್ಯಾಯಾಧಿಪತಿ ಮುಂದೆ ತಗೊಬನ್ನಿ, ಯೆಹೋವನ ಮುಂದೆ ತನ್ನಿರಿ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಅದು ನ್ಯಾಯವಾದದ್ದಾಗಿರಬೇಕು. ನ್ಯಾಯಾಧಿಪತಿ ಸುಳ್ಳು ಸಾಕ್ಷಿ ಸುಳ್ಳು ಮಾಡಲಿಕ್ಕೆ ಸಾಕ್ಷಿ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಅಂದರೆ ಖಂಡಿತ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯವಿಲ್ಲ. ಅವನು ತಪ್ಪಾಗಿ ತೀರ್ಮಾನ ತೊಗೊಂಡ್ರೆ ದೇವರಿದ್ದಾರಲ್ಲ, ದೇವರು ನ್ಯಾಯ ತೀರ್ಪು ಮಾಡೋರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಯೇಸು ಕ್ರಿಸ್ತರು ಸಹ ಹೇಳ್ತಾರೆ, ನಿನ್ನ ಸಹೋದರನಿಗೆ ವಿರುದ್ಧವಾಗಿ ನೀನು ಸುಳ್ಳು ಸಾಕ್ಷಿ ಹೇಳೋಕ್ಕೆ ಹೋಗಬೇಡ. ನಿನ್ನ ಸಹೋದರನ ಕಣ್ಣಿನಲ್ಲಿ ಮರದ ಚೂರಿದೆ ಅಂತ ನೀನು ಸಾಕ್ಷಿ ಹೇಳೋಕ್ಕೆ ಹೋಗ್ತೀಯಾ? ನೀನು ನೀತಿವಂತನೂ ಆಗ್ತೀನಿ ಅಂತ ತೋರ್ಪಡಿಸ್ಕೊಳ್ಳೋಕ್ಕೋಸ್ಕರವಾಗಿ ನಿನ್ನ ಸಹೋದರನಿಗೆ ವಿರುದ್ಧ ನೀನು ಸಾಕ್ಷಿ ಹೇಳೋಕ್ಕೆ ಹೋದರೆ ಅದರ ನಿಮಿತ್ತವಾಗಿ ನಿನ್ನ ಅಪರಾಧ ಎಷ್ಟಾಗುತ್ತೆ ಅಂದರೆ ಮರದ ದಿಮ್ಮೆಗೆ ಸಮಾನವಾಗುತ್ತೆ. ದೇವರಿಗೆ ಸ್ತೋತ್ರ.
ಸಹೋದರನ ತಪ್ಪು ಮಾಡಿದರೆ ಅದನ್ನು ನೇರವಾಗಿ ಹೇಳು. ಆದರೆ ಸುಳ್ಳು ಸಾಕ್ಷಿ ಹೇಳೋಕ್ಕೆ ಹೋದರೆ ಅವನಿಗೆ ವಿರುದ್ಧವಾಗಿ ನಿನ್ನ ಅಪರಾಧ ಮರದ ದಿಂಬಿಗೆ ಸಮಾನವಾಗಿರುತ್ತೆ. ನಿನ್ನ ಮರದ ದಿಂಬಿನ ಫಸ್ಟ್ ನೀನು ತೆಗೆದಾಕು, ಆಮೇಲೆ ನಿನ್ನ ಸಹೋದರನ ಕಣ್ಣಿರ್ತಕ್ಕಂಥ ಮರದ ಚೂರನ್ನು ತೆಗೆದಾಕು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸುಳ್ಳು ಸಾಕ್ಷಿ ಹೇಳೋ ಹಂಗಿಲ್ಲ. ಒಬ್ಬ ತಪ್ಪು ಮಾಡಿದಾನ, ಒಬ್ಬನು ಹೇಳಿರ್ಬೋದು, ಆದರೆ ಅದು 2-3 ಜನರ ಮೂಲಕವಾಗಿ ಅದು ಖಚಿತಪಡಿಸಬೇಕು. ಆಗಲೇ ಅದು ಸತ್ಯ ಅಂತ ಪ್ರೂಫ್ ಆಗೋದು. ಇಲ್ಲ ಅಂತಂದರೆ ಅದು ಸುಳ್ಳು ಆಗುತ್ತೆ ಅಂತ ವಾಕ್ಯ ಹೇಳಿ. ದೇವರಿಗೆ ಒಬ್ಬರು ಹೇಳೋದು ಮಾತ್ರ ಮೂಲಕವಾಗಿ ಯಾರ ಮೇಲೂ ಸಹ ನೀವು ತೀರ್ಮಾನ ತೆಗೆದುಕೊಳ್ಬೇಡ್ರಿ, ತೀರ್ಪು ಮಾಡಬೇಡ್ರಿ. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಒಬ್ಬರು ಇನ್ನೊಬ್ಬರಿಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿನ ನಾವು ಹೇಳೋಂಗಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವನು ಯಾವುದೇ ಅಕ್ರಮದ ನಿಮಿತ್ತವಾಗಿ ಅವನಿಗೆ ತಪ್ಪಾಗಿ ಸುಳ್ಳಾಗಿ ನೀನು ಸಾಕ್ಷಿ ಹೇಳ್ಬೇಡ. ದೇವರು ತಂದು ಅದನ್ನು ನ್ಯಾಯಾಧಿಪತಿಗೆ ಒಪ್ಪಿಸು, ದೇವ್ರ ಮುಂದೆ ಹೇಳು. ಅವರು ಅದನ್ನು ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ತಾರೆ. ನೀನಾಗಿ ನೀನಕ್ಕೆ ತೀರ್ಪು ಮಾಡಬೇಡ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆದರೆ ಬಹಳ ಪ್ರಮುಖವಾಗಿ ಹೊಸ ಒಡಂಬಡಿಕೆ ಅಂತ ಬಂದಾಗ ದೇವರು ನ್ಯಾಯ ತೀರ್ಪು ಮಾಡುವ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ ಅಂದರೆ ಯಾಜಕರಿಗಾಗಲಿ ಇಲ್ಲ, ನ್ಯಾಯಾಧಿಪತಿಗಳಿಗೆ ಇಲ್ಲ. ಯಾರು ತೀರ್ಪು ಮಾಡ್ತಾರೆ ಅಂದರೆ ಯೇಸು ಕ್ರಿಸ್ತರೇ ತೀರ್ಪು ಮಾಡುವವರಾಗಿದ್ದಾರೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೀನು ದೇವರ ಮುಂದೆ ತಗೋಬೋ, ಅದನ್ನು ದೇವರಿಗೆ ಒಪ್ಪಿಸು. ತೀರ್ಪು ಮಾಡುವ ಆತನೋ ಆತನೇ ಆಗಿದ್ದಾನೆ. ಆದರೆ ಅವರು ಯಾವತ್ತೂ ತೀರ್ಪು ಮಾಡಲ್ಲ. ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನೇ ಕೊಟ್ಟಿದ್ದಾನೆ ಅಂತ ವಾಕ್ಯದಲ್ಲಿ ಯೇಸು ಕ್ರಿಸ್ತರೇ ಖಚಿತವಾಗಿ ಹೇಳ್ತಾರೆ. ಸೊ ಹಾಗಾದರೆ ಯೇಸು ಕ್ರಿಸ್ತರೇ ನಮಗೆ ತಪ್ಪಾಗಿ ಶಿಕ್ಷೆ ಕೊಡಬೇಕು ಅಂತ ಅವ್ರು ತೀರ್ಪು ಮಾಡ್ತಾರೆ ಅಂದರೆ ಖಂಡಿತ ಇಲ್ಲ. ಅವರು ಯಾರಾಗಿದ್ದಾರೆ ಅಂದರೆ ಆತನ ಕೃಪೆ ಆಗಿದ್ದಾನೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನ ಮಗನ ಕೊಟ್ಟರು, ಅದನ್ನು ನಂಬು ಒಬ್ಬರಾದರೂ ನಾಶವಾಗದ ನಿತ್ಯ ಜೀವ ಹೊಂದಿರುತ್ತೆ. ದೇವರಿಗೆ ಸ್ತೋತ್ರ. ದೇವರು ನಮ್ಮ ನಾಶವನ್ನು ಬಯಸ್ತಕ್ಕಂಥಲ್ಲ ಅವರಲ್ಲ, ಅವರು ನಮಗೆ ಜೀವವನ್ನು, ನಿತ್ಯ ಜೀವವನ್ನು ಕೊಡುವವರಾಗಿದ್ದಾರೆ. ನಮ್ಮನ್ನು ನೀತಿಯಲ್ಲಿ, ಸತ್ಯದಲ್ಲಿ, ಪ್ರೀತಿಯಲ್ಲಿ ನಡೆಸುವವರಾಗಿದ್ದಾರೆ. ಸೊ ಹಾಗಾಗಿ ದೇವರು ಕೊಡ್ತಕ್ಕಂತಹ ತೀರ್ಪು ಏನಾಗಿದ್ದರೆ ಅದು ನ್ಯಾಯದ ತೀರ್ಪಾಗಿದೆ. ಸೊ ಯಾತಕ್ಕೋಸ್ಕರ ಶಿಕ್ಷೆ ಅಪರಾಧಿಗೆ ಅಂತಂದರೆ ಬೇರೆಯವರು ಅದನ್ನು ನೋಡಿ ಅಂಥ ತಪ್ಪನ್ನು ಮಾಡದೇ ಇರಲಿ, ಅದಕ್ಕೆ ಭಯಪಡಲಿ. ಆ ತಪ್ಪಿನ ನಿಮಿತ್ತವಾಗಿ ದೇವರು ನಮ್ಮನ್ನು ಶಿಕ್ಷಿಸ್ತಾರೆ ಅನ್ನೋ ಒಂದು ಭಯದಿಂದ ಅವರು ತಪ್ಪು ಮಾಡದೇ ಇದ್ದಾಗಲಿ. ಯಾಕೆಂದರೆ ದೇವರು ಯಾರಾಗಿದ್ದಾರೆ? ಅವರು ಪರಿಶುದ್ಧರಾಗಿದ್ದಾರೆ, ಅವರು ನೀತಿವಂತರಾಗಿದ್ದಾರೆ, ಸತ್ಯವಾಗಿದ್ದಾರೆ. ಈಗ ಪರಿಶುದ್ಧತೆ, ನೀತಿ, ಸತ್ಯನ ಎಲ್ಲಿ ತೋರಿಸ್ಬೇಕು ಅಂದರೆ ನಾವು ನಮ್ಮ ಮುಖಾಂತರ ತೋರಿಸ್ಬೇಕು. ಸೊ ಅದಲ್ಲದಿಲ್ಲ, ಇಲ್ಲ ಅಂತಂದರೆ ವಾಕ್ಯವಾಗಿ ಏನಾಗುತ್ತೆ ಗೊತ್ತಾ? ಕಳ್ಳನ್ನು ಕದ್ದುಕೊಳ್ಳೋದಕ್ಕೂ, ಕುಯ್ಯೋದಕ್ಕೂ, ನಾಶ ಮಾಡೋದಕ್ಕೂ ಬರ್ತಾನೆ ಅಂತ ವಾಕ್ಯ ಹೇಳುತ್ತೆ. ಸೊ ಅದು ಅಪರಾಧ ಆಗುತ್ತೆ. ಅಂಥ ಅಪರಾಧಗಳು ನಮ್ಮಲ್ಲಿ ಇರಬಾರ್ದು. ದೇವರು ಕೊಟ್ಟಿರ್ತಕ್ಕಂಥ ಪ್ರೀತಿಯನ್ನು ಹೊಂದ್ಕೊಂಡಿದ್ದೀವ, ಆತನ ಸತ್ಯದಲ್ಲಿ, ನೀತಿಯಲ್ಲಿ, ಸಹೋದರರ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ ನಾವು ಜೀವಿಸೋಣ. ದೇವರಿಗೆ ಸ್ತೋತ್ರ. ದೇವರ ನ್ಯಾಯಾಸನ ಮುಂದೆ ನಾವು ನಂಬಿಕಸ್ಥರಾಗಿ ನಿಲ್ಲೋಣ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಿದ್ದೀರಾ. ನಿನ್ನ ಸಹೋದರನಿಗೆ ವಿರುದ್ಧವಾಗಿ ನೀನು ತೀರ್ಪು ಮಾಡಬೇಡ. ಅಷ್ಟು ಮಾತ್ರ ಅಲ್ಲ, 2-3 ಸಾಕ್ಷಿಗಳ ಮುಖಾಂತರವೇ ಅದು ಖಚಿತಪಡಿಸಲ್ಪಡಬೇಕು ಅಂತ ಹೇಳಿದ್ದೀರಾ. ಅಷ್ಟು ಮಾತ್ರ ಅಲ್ಲ, ನಮ್ಮಿಂದ ಅಪರಾಧವನ್ನು, ಅಕ್ರಮವನ್ನು, ಅನೀತಿಯನ್ನು ತೆಗೆದಾಕೋದಕ್ಕೋಸ್ಕರವಾಗಿ ನೀವು ಶಿಕ್ಷಿಸುವವರಾಗಿದ್ದೀರಾ. ನಂಬಿಗಸ್ತರಾಗಿ ಸ್ವಾಮಿ, ನಿಮ್ಮ ಪ್ರೀತಿಗೆ ನಿಮ್ಮಿಂದ ನಾವು ಹೊಂದ್ಕೊಂಡಿರ್ತಕ್ಕಂಥ ಪ್ರೀತಿಗೆ, ನೀತಿಗೆ, ಸತ್ಯಕ್ಕೆ ನಾವು ವಿಧೇಯರಾಗ್ತೀವಿ. ಆಮೇನ್. ನಿಮ್ಮ ವಾಕ್ಯದ ಆಶೀರ್ವಾದವನ್ನು ಸ್ವಂತ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.